ಹಲೋ ಹಾಯ್ ನಮಸ್ಕಾರ ಎಲ್ರಿಗೂ. ನಾನಿವತ್ತು ಬೆಳಗ್ಗೆನೇ ಫ್ಲವರ್ ಶೋಗೆ ನೋಡ್ಕೊಬರೋಣ ಅಂತೇಳಿ ಲಾಲ್ಬಾಗ್ ಹೋಗಿದ್ದೆ. ಆದರೆ ನಾನು ಫಸ್ಟು ಮೈಂಡಲ್ಲಿ ಬೆಳಿಗ್ಗೆ ಎದ್ದಾಗ ಅಯ್ಯೋ ಯಾರಪ್ಪ ಹೋಗ್ತಾರೆ ಇಷ್ಟು ಬೇಗ ಚಳಿ ಅಂತ ಯೋಚನೆ ಮಾಡ್ತಿದ್ದೆ. ಆದರೆ ಹೋಗಿಲ್ಲ ಅಂತಂದಿದ್ರೆ ಈ ಥರ ಒಂದು ಒಳ್ಳೆ ಇನ್ಫಾರ್ಮೇಷನ್ನು ಖಂಡಿತ ನಿಜವಾಗ್ಲೂ ಮಿಸ್ ಆಗ್ತಾಯಿತ್ತು. ಅದೇನಪ್ಪ ಇನ್ಫಾರ್ಮೇಷನ್ ಅಂತನ ಖಂಡಿತ ಇದೆ. ರಿಪಬ್ಲಿಕ್ ಡೇ ಪ್ರಯುಕ್ತ, ಫೌಂಡರ್ಸ್ ಡೇ ಮತ್ತು ರಿಪಬ್ಲಿಕ್ ಡೇ ಪ್ರಯುಕ್ತ ಫ್ರೀ ಥರ ಒಂದು PS ಹೆಲ್ತ್ ಯೂನಿವರ್ಸಿಟಿಯವರು ಈ ಥರ ಹೆಲ್ತ್ ಚೆಕಪ್ನ ಆರ್ಗನೈಸ್ ಮಾಡಿಕೊಟ್ಟಿದ್ದಾರೆ. ನೀವೆಲ್ಲರೂ ಯುಟಿಲೈಸ್ ಮಾಡ್ಕೋಬೋದು ಇದನ್ನು. ಫ್ಲವರ್ ಶೋನೂ ನೋಡ್ಕೊಂಡೋದಾಗುತ್ತೆ. ಅದ್ರ ಜೊತೆಗೆ ಇಲ್ಲಿ ಬಂದು ನೀವು ಇವ್ರನ್ನ ಇಲ್ಲಿ ಭೇಟಿ ಮಾಡಿದ್ರೆ ಇದ್ರ ಬಗ್ಗೆ ಎಲ್ಲ ನಿಮಗೆ ಡೀಟೇಲ್ ಇನ್ಫಾರ್ಮೇಷನ್ನ ಕೊಡ್ತಾರೆ. ಜಸ್ಟ್ 499 ರುಪೀಸ್ಗೆ. ಸೊ ಸುಮಾರು ಹೆಲ್ತ್ ಚೆಕಪ್ನ ನಾವು ಟೆಸ್ಟ್ಗಳನ್ನ ಮಾಡಿಸ್ಕೋಬೋದು. ಯಾಕೆಂದರೆ ಪ್ರತಿಯೊಬ್ಬರೂ ನಾವು ಒಂದು ವರ್ಷಕ್ಕೊಮ್ಮೆ ಆದರೂ ಒಂದು ಸಲ ನಾವು ಹೆಲ್ತ್ ಟೆಸ್ಟ್ನ ಮಾಡಿಸ್ಕೊಂಡ್ರೆ ಒಳ್ಳೆಯದು, ಹೆಲ್ತ್ ಚೆಕಪ್ ಮಾಡಿಸ್ಕೊಂಡ್ರೆ. ಯಾಕೆಂತಂದರೆ ಇವತ್ತಿನ ಒಂದು ಈ ಪೊಲ್ಯೂಷನ್ ಬೆಂಗಳೂರಲ್ಲಿ ನಿಮಗೆಲ್ಲ ಗೊತ್ತೇ ಇದೆ. ಅದರಿಂದ ಎಷ್ಟೊಂದು ಸಮಸ್ಯೆಗಳು, ಆರೋಗ್ಯ ಸಮಸ್ಯೆಗಳೆಲ್ಲ ಬರುತ್ತೆ. ಹಾಗಾಗಿ ನಮ್ಮ ಆರೋಗ್ಯದ ಬಗ್ಗೆ ನಾವು ಹೆಚ್ಚಿನ ಕಾಳಜಿಯನ್ನು ವಹಿಸಬೇಕು. ಅದರ ಅಂಗವಾಗಿ PS ಹೆಲ್ತ್ ಯೂನಿವರ್ಸಿಟಿಯವರು ಈ ಒಂದು ವಿಶೇಷ ಪ್ಯಾಕೇಜನ್ನು ಸಹ ಇಲ್ಲಿ ಕೊಡ್ತಿದ್ದಾರೆ. ಹಾಗಾಗಿ ಬಂದು ನೀವು ಇದನ್ನು ಯುಟಿಲೈಸ್ ಮಾಡ್ಕೊಳ್ಳಿ. ಸರ್, ತಮ್ಮ ಹೆಸರು ಬಗ್ಗೆ ಡೀಟೇಲ್ ಹೇಳ್ತೀರಾ? ಹೇಳ್ತೀನಿ. ನನ್ನ ಹೆಸರು ಜೀವನ್ ಅಂತ. ನಾವು PS ಹಾಸ್ಪಿಟ್ಲಲ್ಲಿ ಸ್ಟಾಫಾಗಿ ವರ್ಕ್ ಮಾಡ್ತಾಯಿದ್ದೀರಿ. ಇದು ಬಂದು ಹೆಲ್ತ್ ಪ್ಯಾಕೇಜಸ್ಸು. PS ಹಾಸ್ಪಿಟ್ಲಲ್ಲಿ ಏನೇನು ಬಾಡಿ ಚೆಕಪ್ ಮಾಡ್ತಾರೋ ಅವೆಲ್ಲ ಹೆಲ್ತ್ ಪ್ಯಾಕೇಜಸ್ ಇದೆ. ನಮ್ಮಲ್ಲಿ ಈ ಹೆಲ್ತ್ ಪ್ಯಾಕೇಜಸ್ಸು 499 ಮಾಡಿಕೊಡ್ತಾಯಿದ್ದೀರಿ. ಬೇರೆ ಕಡೆ ನೀವೆಲ್ಲ ತೋರಿಸ್ಕೋಬೇಕಾದ್ರೆ ಜಸ್ಟ್ 4000 ಇಲ್ಲ 5000 ತೊಗೊತಾರೆ. ನಮ್ಮಲ್ಲಿ 499ಗೆ ಮಾಡಿಕೊಡ್ತಾಯಿದ್ದೀರಿ. ಇದು ಜನವರಿ 1 ಫೆಬ್ರವರಿ 28 ಒಳಗಡೆ ಬಂದರೆ ಎಲ್ಲರಿಗೂ ಮಾಡಿಕೊಡ್ತೀವಿ. ಬರೋವಾಗ ಇಲ್ಲಿ ಡೀಟೇಲ್ಸ್ ಇದೆ. ನೇಮು, ಆಧಾರ್ ಕಾರ್ಡು ಮತ್ತು ಜೆಂಡರು, ಏಜು ಅವೆಲ್ಲ ಫಿಲ್ ಮಾಡ್ಕೊಂಡು ತಗೊಬಂದರೆ ಮಾಡಿಕೊಡ್ತೀರಿ. ಹಾಂ, ಇದು ಏನು ಏಜ್ ಲಿಮಿಟ್? ಇಲ್ಲಿಗೆ ಬರಬೇಕಾ ಇದ್ರ ಬಗ್ಗೆ ಡೀಟೇಲ್ಸ್ ತೊಗೊಳಕ್ಕೆ? ಹೊರಗಡೆ ಎಲ್ಲೋ ನಿಮ್ಮ ಹಾಸ್ಪಿಟಲ್ಗೆ ಡೈರೆಕ್ಟಾಗಿ ಬಂದರೆ ನಮಗೆ ಈ ಥರದ ಫೆಸಿಲಿಟಿ ಏನಾದರೂ ಸಿಗುತ್ತಾ? ಎಲ್ಲ ಫೆಸಿಲಿಟೀಸು ನಮ್ಮ ಹಾಸ್ಪಿಟಲಲ್ಲಿ ಸಿಗುತ್ತೆ. ಎಲ್ಲ ಸಿಗುತ್ತೆ. ಬಟ್ ಈ ಹೆಲ್ತ್ ಚೆಕಪ್ಗೆ ನಾವು ಇಲ್ಲಿ ಫ್ಲವರ್ ಶೋಗೆ ಬಂದವ್ರಿಗೆ ಮಾತ್ರನಾ, ಅಥವಾ ನೀವು ಡೈರೆಕ್ಟಾಗಿ ಹಾಸ್ಪಿಟ್ಲಿಗೆ ಹೋದ್ರೂ ಅಲ್ಲೂ ಈ ಥರದ್ದು ಒಂದು? ಹಾಸ್ಪಿಟ್ಲಿಗೆ ಹೋದ್ರೂ ಇರುತ್ತೆ. ಇಲ್ಲಿ ಎಲ್ಲರಿಗೂ ಫ್ಲವರ್ ಶೋಗೆ ಬಂದವ್ರಿಗೂ ಇರುತ್ತೆ. ನಾವು ಫ್ಲವರ್ ಶೋ ಅಂತನೆಲ್ಲ ಹೊರಗಡೆ ಇರೋರಿಗೂ ಎಲ್ಲರಿಗೂ ಹಂಚ್ತಾ ಇದ್ದೀರಿ. ಇದು ಎಲ್ಲರಿಗೂ ಅನ್ವಯಿಸುತ್ತೆ ಇದು. ಓಕೆ ಸರ್, ಥ್ಯಾಂಕ್ ಯು. ಹಂಗಾಗಿ ಬರೀ ಇಲ್ಲಿ ಮಾತ್ರ, ಅದಕ್ಕೆ ನನಗೆ ಅದೊಂದು ಡೌಟ್ ಇತ್ತು. ಇಲ್ಲಿ ಮಾತ್ರ ಅನ್ನೋರ್ಗಲ್ಲ, ಎಲ್ಲರಿಗೂ ಅನ್ವಯಿಸುತ್ತೆ ಇದು. ಹಾಗಾಗಿ ನಾವು ಇಲ್ಲಿ ಅಕಸ್ಮಾತ್ ಕೆಲವ್ರಿಗೆ, ಯಾಕೆಂದರೆ ನಾನು ಇದನ್ನ ಇನ್ಫಾರ್ಮೇಷನ್ ಬೇರೆಯವ್ರಿಗೆ ಹೇಳ್ಬೇಕಾದ್ರೆ ಯಾಕೆಂದರೆ ಇಲ್ಲಿಗೆ ಬರೋರು ಮಾತ್ರ ಅಂದಾಗ ಅವರು ತಪ್ಪಾಗ್ಬಿಡುತ್ತೆ. ಹಾಗಾಗಿ ನಾವು ಅದನ್ನು ಡೈರೆಕ್ಟಾಗಿ ಹಾಸ್ಪಿಟ್ಲ್ ಹತ್ರ ಹೋದ್ರೂ ಅಲ್ಲೂ ಬಟ್ ಈ ಪ್ಯಾಕೇಜಸ್ ಎಲ್ಲ ತಗೋಬೇಕಾದ್ರೆ ಈ ಪೇಪರ್ ಇರಬೇಕು, ಈ ಪಾಂಪ್ಲೆಟ್ ಇರಬೇಕು. ಹಾಂ, ಓಕೆ. ಟೆಸ್ಟ್ ಮಾಡಿಸ್ಕೋಬೇಕು ಅಂತಂದರೆ ನಾವು 4-5 ಸಾವಿರ ಕೊಡಬೇಕು ಒಂದು ಸಲಿಗೆ. ಅಟ್ಲೀಸ್ಟ್ ಈ ಥರದ್ದು ಒಂದು ಫೆಸಿಲಿಟಿನ ನಿಮ್ಮ ಹೆಲ್ತ್ ಯೂನಿವರ್ಸಿಟಿ ಮಾಡಿಕೊಟ್ಟಿರೋದ್ರಿಂದ ಒಂದಷ್ಟು ಜನಕ್ಕೆ ಇದ್ರ ಉಪಯೋಗ ಆಗಲಿ. ಬೇರೆ ಕಡೆ ಹೋದರೆ HIV ಟೆಸ್ಟ್ಗೆಲ್ಲ ಜಾಸ್ತಿ ಕಾಸ್ಟ್ ಆಗುತ್ತೆ. ಹೌದು, ಸಿರೋಲಜಿ ಮತ್ತು HIV ಟೆಸ್ಟ್ಗೆಲ್ಲ ಜಾಸ್ತಿ ಆಗುತ್ತೆ. ನಾವು ಒಟ್ಟು ಸೇರಿಸಿ 499 ಮಾಡಿಕೊಡ್ತಾ ಇದ್ದೀರಿ. ಮತ್ತು ಗರ್ಭಕೋಶ ಕ್ಯಾನ್ಸರ್ ಅಂತಾರಲ್ಲ, ಅದರಿಂದ ಪ್ರತಿ 8 ನಿಮಿಷಕ್ಕೆ ಒಂದು 45 ವರ್ಷ ಮೇಲ್ಪಟ್ಟ ಮಹಿಳೆಯರು ಸಾಯ್ತಾ ಇದ್ದಾರೆ. ಅದು ನಾವು ತಡೆಗಟ್ಟಿಸ್ಬೇಕು ಅಂದ್ಬಿಟ್ಟು ಈ ಥರ ಒಂದು ಹೆಲ್ತ್ ಚೆಕಪ್ ಅನುಕೂಲವಾಗಲಿ ಅಂದ್ಬಿಟ್ಟು ಈ ಥರ ಒಂದು ಪ್ರಜೆಗಳಿಗೆ ಹೆಲ್ಪ್ ಮಾಡ್ತಾ ಇದ್ದೀರಿ. ಅನುಕೂಲವಾಗಲಿ ಅಂದ್ಬಿಟ್ಟು ಅವ್ರಿಗೆಲ್ಲ ಈ ಥರ ಒಂದು ಇದು ಮಾಡಿಕೊಡ್ತಾ ಇದ್ದೀವಿ. ನಾವು ಉಪಯೋಗಿಸ್ಕೋಬೇಕಿದ್ದು, ಸಿಗ್ತಾ ಇದೆ ಅಂದಮೇಲೆ ಉಪಯೋಗಿಸ್ಕೋಬೇಕು. ಮತ್ತು ಬರಬೇಕಾದ್ರೆ ಪೇಷಂಟ್ಸ್ ಯಾರಾದರೂ ಹಾಸ್ಪಿಟ್ಲಿಗೆ ಬರಬೇಕಾದ್ರೆ ನಮ್ಮ ಹಾಸ್ಪಿಟ್ಲಿಗೆ ಆಧಾರ್ ಕಾರ್ಡ್ ಒಂದು ತಗೊಬರ್ಬೇಕು. ಹಾಂ, ಕಂಪಲ್ಸರಿ ಆಧಾರ್ ಕಾರ್ಡ್ ಕಂಪಲ್ಸರಿ. ಯಾಕಂದರೆ ಆಧಾರ್ ಕಾರ್ಡಲ್ಲಿ ನಾವು ಆಯುಷ್ಮಾನ್ ಭಾರತ್ ಹೆಲ್ತ್ ಅಕೌಂಟ್ ಅನ್ನೋದೊಂದು ಮಾಡಿಕೊಡ್ತಾ ಇದ್ದೀರಿ. ಅದರಿಂದ ಇದು ಬಂದು ಆಯುಷ್ಮಾನ್ ಭಾರತ್ ಹೆಲ್ತ್ ಅಕೌಂಟ್ ಅಂದ್ಬಿಟ್ಟು ಇದು ಎನಿ ಗೌರ್ಮೆಂಟ್ ಹಾಸ್ಪಿಟ್ಲಲ್ಲಿ ಅವೈಲಬಲ್ ಆಗಿರುತ್ತೆ. ಬಟ್ ಪ್ರೈವೇಟ್ ಹಾಸ್ಪಿಟ್ಲಲ್ಲಿ ಕೊಲಾಬ್ರೇಷನ್ ಆಗಿದ್ದರೆ ಮಾತ್ರ ಅದು ಅವರು ಪ್ರೊಸೀಡ್ ಮಾಡೋದು. ನಮ್ಮ PS ಅಲ್ಲಿ ಕೊಲಾಬ್ರೇಷನ್ ಆಗಿದ್ದೀರಿ. ನಮ್ಮಲ್ಲಿ ಆಯುಷ್ಮಾನ್ ಭಾರತ್ ಮತ್ತು BPL ಕಾರ್ಡ್ ತಗೊಬಂದರೆ ಸರ್ಜರಿ ಇರೋದು ಫ್ರೀ ಆಗುತ್ತೆ. ಬಟ್ ನೀವು ಮೆಡಿಸನ್ಗೆ ಮಾತ್ರ ಪೇ ಮಾಡ್ಕೋಬೇಕಾಗುತ್ತೆ ನಮ್ಮ ಹಾಸ್ಪಿಟ್ಲಲ್ಲಿ. ಮತ್ತು ನೀವು ಬೇರೆ ಹಾಸ್ಪಿಟ್ಲಲ್ಲಿ ಕೇಳಿ ನೋಡಬೇಕು ನಿಮ್ಮಲ್ಲಿ ಆಭಾ ಸ್ಕೀಮ್ ಇದೆಯಾ ಅಂತ. ಆಭಾ ಸ್ಕೀಮ್ ಅವ್ರು ಇದೆ ಅಂದಮೇಲೆ ಇದರಿಂದ ನೀವು ಎನಿ ಸರ್ಜರಿ ಏನಾದರೂ ಇದ್ದರೆ ಮಾಡಿಸ್ಕೋಬೋದು. ಹೆಸರು ಸ್ವಾತಿ ಅಂತ. ನಾನು PS ಹಾಸ್ಪಿಟ್ಲಲ್ಲಿ ಸ್ಟಾಫ್ ನರ್ಸಾಗಿ ವರ್ಕ್ ಮಾಡ್ತಾಯಿದ್ದೀನಿ. ಡಿಪಾರ್ಟ್ಮೆಂಟ್ ಬಂದು OBG OPD. ಅಲ್ಲಿ ಬಂದು ಎಲ್ಲ ಡೆಲಿವರೀಸು ಫ್ರೀಯಾಗೆ ಮಾಡ್ತಾರೆ. ಬೆಡ್ ಚಾರ್ಜ್ ಇಲ್ಲ, ಅದು ಫುಡ್ಡು ಕೊಡ್ತಾರೆ.
ಡಿಲಿವರಿ ಎಲ್ಲ ಫ್ರೀ ಮಾಡ್ತಾರೆ. ಔಟ್ಸೈಡ್ ಥರ ಫೆಸಿಲಿಟಿ ಚೆನ್ನಾಗಿದೆ, ಡಾಕ್ಟರ್ಸ್ ಅವೈಲಬಲ್ ಆಗಿದೆ. ಪ್ರೆಗ್ನೆಂಟ್ ವುಮೆನ್ಗೆ ಬಂದು 24 ಅವರ್ಸ್ ಎಮರ್ಜೆನ್ಸಿ ಇರುತ್ತೆ. ಏನಾದರೂ ಪೇಯ್ನ್ ಇದ್ರಿ ಇಲ್ಲ ಏನಾದರೂ ಎಮರ್ಜೆನ್ಸಿ ಇದ್ದರೂ ಅಲ್ಲಿ ಡಾಕ್ಟರ್ಸ್ ಫೆಸಿಲಿಟಿ ಎಲ್ಲ ಇದೆ. ಬಂದು ತೋರಿಸ್ಕೊಳ್ಳಿ, ಎಲ್ಲರೂ ಚೆನ್ನಾಗೇ ನೋಡ್ತಾರೆ, ಚೆನ್ನಾಗಿ ಎಲ್ಲ ಟ್ರೀಟ್ಮೆಂಟ್ ಸಿಗುತ್ತೆ. ಚೆನ್ನಾಗಿ ಆ ಕಡೆ ಒಂದು ಇದೇ ರೀತಿ ಚೆಕಪ್ ಇತ್ತು, ಅದೇ ರೀತಿ ಇಲ್ಲೂ ಸಹ PES ಹೆಲ್ತ್ ಯೂನಿವರ್ಸಿಟಿಯವರು ಚೆಕಪ್ನ ಈ ಕಡೆನೂ ಆರ್ಗನೈಸ್ ಮಾಡಿದ್ದಾರೆ. ಲಾಲ್ಬಾಗ್ನ 4 ಗೇಟಿಂದ ಯಾವುದೇ ಕಡೆಯಿಂದ ಬಂದ್ರೂ ಸೊ ಅವರು ನಿಮಗೆ ಅಲ್ಲಿ ಸಿಗ್ತಾರೆ. ಈ ಒಂದು ಆರೋಗ್ಯ ತಪಾಸಣೆಯನ್ನು ನೀವು ಮಾಡಿಸ್ಕೋಬೋದು. ಈ ರೀತಿಯ ಹೆಲ್ತ್ ಚೆಕಪ್ನ ಮಾಡಿಸ್ಕೊಂಡು ನಿಮ್ಮ ಆರೋಗ್ಯವನ್ನು ನೀವು ಸರಿಪಡಿಸ್ಕೊಳ್ಳಿ. ಮತ್ತು ಈ ವಿಡಿಯೋವನ್ನು ನೀವು ಹೆಚ್ಚು ಜನರಿಗೆ ತಲುಪಿಸಿ, ಇದರಿಂದ ಒಂದಷ್ಟು ಜನಗಳಿಗೆ ಸಹಾಯ ಆಗಲಿ. ಮತ್ತು ಈ ಆರೋಗ್ಯ ತಪಾಸಣೆ ಜನವರಿ 1ನೇ ತಾರೀಕಿಂದ ಆಲ್ರೆಡಿ ಶುರುವಾಗಿದೆ. ಇದು ಫೆಬ್ರವರಿ 28ನೇ ತಾರೀಕುವರೆಗೂ ಸಹ ಮುಂದುವರಿಯುತ್ತೆ. ದಯವಿಟ್ಟು ಈ ಮುಂದಿನ ದಿನಗಳಲ್ಲಿ ಇನ್ನೂ 1 ತಿಂಗಳು ಟೈಮ್ ಇದೆ. ಅಷ್ಟರಲ್ಲಿ ನೀವು ಹೋಗಿ, ಯಾವತ್ತಾದರೂ ನೀವು ಫ್ರೀ ಇರೋ ಟೈಮಲ್ಲಿ ಹೋಗಿ ಈ ಆರೋಗ್ಯ ತಪಾಸಣೆನ ಮಾಡಿಸ್ಕೊಳ್ಳಿ. ಈ ಥರ ಎಲ್ಲ ಫೆಸಿಲಿಟಿನ PES ಹೆಲ್ತ್ ಯೂನಿವರ್ಸಿಟಿ ಕೊಡ್ತಾ ಇದೆ. ಸೊ ನೀವೂ ಸಹ ಬಂದು ಸದುಪಯೋಗ ಪಡ್ಕೊಳ್ಳಿ. ಜೊತೆಗೆ ಸಾಧ್ಯ ಆದರೆ ಅಕಸ್ಮಾತ್ ನೀವು ಇಲ್ಲಿಗೆ ಬರೋಕ್ಕಾಗಿಲ್ಲ ಅಂತಂದರೆ ಅಲ್ಲಿಗೆ ಹಾಸ್ಪಿಟಲ್ಗೆ ನೀವು ಡೈರೆಕ್ಟಾಗಿ ಹೋದ್ರೂ ನಿಮಗೆ ಇದ್ರ ಬಗ್ಗೆ ಎಲ್ಲ ಡೀಟೈಲ್ ಇನ್ಫಾರ್ಮೇಷನ್ನ ಕೊಡ್ತಾರೆ ಅಂತ ಹೇಳ್ತಾ, ಸೊ ಇವತ್ತಿನ ಲಾಗ್ನ ಮುಗಿಸೋಣ. ಥ್ಯಾಂಕ್ ಯು.